ಓಂ ಶ್ರೀ ಮಂಜುನಾಥಾಯ ನಮಃ. ಎಸ್, ತುಂಬ ದಿನದಿಂದ ಅನ್ಕೋತಾ ಇದ್ದೆ ಧರ್ಮಸ್ಥಳಕ್ಕೆ ಬರಬೇಕು ಅಂತ. ಮುಂಬೈನಲ್ಲಿ ಇರೋದ್ರಿಂದ ಆಗಿರಲಿಲ್ಲ. ಇವತ್ತು ಈ ಪುಣ್ಯಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದು ಜನ್ಮ ಪಾವನ ಆಯಿತು. ಎಷ್ಟು ಅದ್ಭುತ! ಈ ಒಂದು ನೆಮ್ಮದಿ ಇನ್ನೆಲ್ಲೂ ಕೂಡ ಸಿಗಲ್ಲ. ಅಷ್ಟು ನೆಮ್ಮದಿ ಸಿಗುತ್ತೆ, ಏನೋ ಒಂದು ನೆಮ್ಮದಿ. ಎಷ್ಟೋ ಜನ ಇಲ್ಲಿ ದೇವರ ದರ್ಶನ ಮಾಡಿಕೊಂಡು ಅಲ್ಲೋಗಿ ಊಟ ಮಾಡಿ ಹೊಟ್ಟೆ ತುಂಬಿಸ್ಕೊತೀವಿ. ತುಂಬ ಜನ ಈ ಧರ್ಮಸ್ಥಳದ ಬಗ್ಗೆನೇ ಮಾತಾಡಿ ಹೊರಗಡೆಯಿಂದ ಹೊಟ್ಟೆ ತುಂಬಿಸ್ಕೊತಾರೆ. ಇಲ್ಲಿ ಧರ್ಮಸ್ಥಳದ ಅನ್ನಪ್ರಸಾದ ತಿಂದು ಹೊಟ್ಟೆಗೆ ಅನ್ನ ತಿಂದು ಇದ್ರ ಬಗ್ಗೆನೇ ಮಾತಾಡ್ತಾರೆ ಅಂದರೆ ನಾವೇನು ಹೇಳೋದಕ್ಕಾಗಲ್ಲ. ನೋ ಕಮೆಂಟ್ಸ್. ಆದರೆ ಜನ್ಮ ಪಾವನವಾದಂಥದ್ದು ಈ ಸುಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದಾಗ ನನಗೆ. ನೀವು ಕಡೆಯದಾಗಿ ಯಾವ ಬಂದಿದ್ದೀರಿ ಧರ್ಮಸ್ಥಳಕ್ಕೆ ಕಮೆಂಟ್ ಮಾಡಿ. ನಾನು ಇವತ್ತು ಸೋಮವಾರ ಶಿವನ ವಾರ ಬಂದೆ. ಏನೋ ಮನಸ್ಸಿಗೆ ನೆಮ್ಮದಿ, ಮನಸ್ಸಿಗೆ ಸಂತೋಷ. ಮಂಜುನಾಥ ಹೆಗಡೆ ಸ್ವಾಮಿಯವರ ಮನೆ ಇದೆ ಆ್ಯಕ್ಚುಲಿ ಇದು. ಸುಬ್ರಹ್ಮಣ್ಯ ಬಂದು ಧರ್ಮಸ್ಥಳ ಬಂದು ಸುಬ್ರಹ್ಮಣ್ಯ ಹೋಗಬೇಕು ಅಂತ ಹೇಳ್ತಾರೆ. ಒಬ್ಬರು ಒಂದಷ್ಟು ಜನ ಹೇಳೋದು ಶಿವನ ದರ್ಶನ ಮಾಡಿ ಆಮೇಲೆ ಸರ್ಪ ದರ್ಶನ, ವಾಸುಕಿ ದರ್ಶನ ಮಾಡಬೇಕು ಅಂತ. ಸೊ ನಾನು ಪ್ರತಿ ಸಲ ಬಂದಾಗಲೂ ಫಸ್ಟು ಸುಬ್ರಹ್ಮಣ್ಯದಲ್ಲಿ ಉಳ್ಕೊಂಡು ದರ್ಶನ ಮಾಡಿಕೊಂಡು ಆಮೇಲೆ ಇಲ್ಲಿ ಬರ್ತೀನಿ. ಸೊ ಅವರವರ ಖುಷಿಗೆ ಬಿಟ್ಟಂಥ ವಿಷಯ. ಅದ್ಭುತ ಅಲ್ಲ? ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಇಲ್ಲಿ ಅನ್ನ ಪ್ರಸಾದ ಸಿಗುತ್ತೆ. ಅನ್ನ ಪ್ರಸಾದ ತಿಳ್ಕೊಂಡು ಹೋಗಲೇಬೇಕು. ಆ್ಯಂಡ್ ಇಲ್ಲಿ ಒಂದು ಪಾರ್ಕ್ ಕೂಡ ಇದೆ. ನೀವೆಲ್ಲ ನೋಡಿರ್ತೀರ, ಮತ್ತೆ ನೋಡೋಂಥದ್ದು ಏನಿಲ್ಲ. ಎಲ್ಲ ಪ್ರತಿಯೊಬ್ಬರು ಕರ್ನಾಟಕದವ್ರು ನೋಡಿರ್ತೀರ. ಬಟ್ ನಾನು ಏನಕ್ಕೆ ಯಾರು ತೋರಿಸ್ತೀನಿ ಅಂದರೆ ಬಿಸಿಲಿದೆಯಲ್ಲ, ನೆರಳು ಮಾಡಿದ್ದಾರೆ. ಸೊ ನೈಸ್.